ಬಿಗ್ ಬಾಸಿಂದ ಚಂದ್ರಪ್ರಭಾ ಹೊರಗಡೆ ಬಂದಿದ್ದಾರೆ. ಪಾಪ ಚಂದ್ರಪ್ರಭಾ ಏನಾಯ್ತೋ ಗೊತ್ತಿಲ್ಲ, ಅವ್ರಿಗೇನೋ ಆಗಿದೆ ಅದಕ್ಕಾಗಿ ಬಂದಿದ್ದಾರೆ. ಯಾಕಂತಂದರೆ ಬಿಗ್ ಬಾಸ್ ಅವರು ಇಲ್ಲಿ ಟ್ರೀಟ್ ಮಾಡಿದಾರೋ ಅಥವಾ ಈ ಗಿಲ್ಲಿಯಿಂದನೇ ಹೊರಗಡೆ ಬಂದರೋ ಗೊತ್ತಿಲ್ಲ. ಕಾವ್ಯನ ಬಗ್ಗೆ ಏನೋ ಹೇಳಕ್ಕೆ ಹೋಗಿದ್ರು, ಅದಕ್ಕೆ ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಾವ್ಯ ಗಿಲ್ಲಿದ್ದು ಅತಿಯಾಗಿದ್ದು ಹೌದು. ಕಾವ್ಯ ಯಾವತ್ತೂ ಗಿಲ್ಲಿನ ಬಿಟ್ಕೊಡಲ್ಲ. ಅದೇನೋ ಚಂದ್ರಪ್ರಭಾಗೆ ಲವ್ ಥರ ಕಾಣಿಸ್ತು, ಅದಕ್ಕೆ ಹೇಳಿರ್ತಾರೆ, ಅದರಲ್ಲಿ ಏನಿಲ್ಲ. ಈ ಸುದೀಪ್ ಅವರು ಅದನ್ನು ಕ್ವಶನ್ ಮಾಡಿದ್ದಾರೆ. ಆ ಥರ ಎಲ್ಲ ಕ್ವಶನ್ ಮಾಡಬಾರ್ದಾಗಿತ್ತು. ಅವ್ರು ಹೇಳಿದ್ದಾರೆ, ಅವ್ರಿಗೆ ಅನ್ನಿಸ್ತು ಹೇಳಿದ್ದಾರೆ, ಕರೆಕ್ಟೇ. ಗಿಲ್ಲಿ ಕಾವ್ಯ ಚೆನ್ನಾಗಿರೋದು ಹೌದು. ಅದು ಅವನು ಏನೇ ತಪ್ಪು ಮಾಡಿದ್ರು ಕಾವ್ಯ ಏನು ಹೇಳಲ್ಲ ಗಿಲ್ಲಿಗೆ. ಅದಕ್ಕಾಗಿ ಅವ್ರಿಗೆ ಅನ್ನಿಸ್ತಿದ್ದು ಅದನ್ನು ಚಂದ್ರಪ್ರಭಾ ಹೇಳಿದ್ದಾರೆ. ಗಿಲ್ಲಿಯಿಂದನೇ ಹೊರಗಡೆ ಬಂದ್ರಾ ಅಥವಾ ಈ ಬಿಗ್ ಬಾಸ್ ಅವರೇ ಅವರಿಗೆ ಏನಾದರೂ ಪ್ರಾಬ್ಲಮ್ ಮಾಡಿದ್ರಾ ಗೊತ್ತಿಲ್ಲ. ಕಾರಣ ಹೇಳಿ ಅಂದರೆ ಅವ್ರು ಹೇಳ್ತಾ ಇಲ್ಲ. ಬಿಗ್ ಬಾಸ್ ಅವರು ಅವರಿಗೆ ಪಾಪ ಅವರು ಕಲರ್ಸ್ ಕನ್ನಡದಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದಾರೆ. ಅವರಿಗೇನೋ ಇನ್ಸಲ್ಟ್ ಆದಂಗಿದೆ. ಯಾಕಂದರೆ ಇನ್ಸಲ್ಟ್ ಮಾಡಿದ್ದಾರೆ, ಅದಕ್ಕಾಗಿ ಅವರು ಹೊರಗಡೆ ಬಿಗ್ ಬಾಸಿಂದನೇ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಅವರು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಅವರಿಗೇನೋ ಇನ್ಸಲ್ಟ್ ಮಾಡಿರೋದ್ರಿಂದ ಅವ್ರಿಗೆ ಬೇಜಾರಾಗಿ ಅವರು ಹೊರಗಡೆ ಬಂದಿದ್ದಾರೆ. ಇಲ್ಲ ಅಂದರೆ ಅವರು ಹೊರಗಡೆ ಬರ್ತಿರಲಿಲ್ಲ. ಚಂದ್ರಪ್ರಭಾ ಪಾಪ ಒಳ್ಳೆಯ ಮನುಷ್ಯ. ಅಲ್ಲಿ ಡಬಲ್ ಮೀನಿಂಗು ಕಲರ್ಸ್ ಕನ್ನಡ ಗಿಚಿಗಿರಿಯಲ್ಲೆಲ್ಲ ಹೇಳ್ತಾರಂದರೆ ಚಾನಲ್ನವರೇ ಅವರಿಗೆ ಹೇಳು ಅಂತ ಹೇಳ್ಕೊಡೋದ್ರಿಂದ ಅದನ್ನು ಅವ್ರು ಹೇಳ್ತಾರೆ. ಆದರೆ ಚಂದ್ರಪ್ರಭಾ ಒಳ್ಳೆಯ ಮನುಷ್ಯ. ಪಾಪ ತಮ್ಮ ಅಮ್ಮ ಅಂದರೆ ತನ್ನ ಪ್ರಾಣ ಎಲ್ಲ ಅಂತ ಇದ್ದ. ಅಮ್ಮನ ಪ್ರೀತಿಸೋರು ಯಾರು ಕೆಟ್ಟವ್ರು ಇರಲ್ಲ. ಈ ಥರ ಆ್ಯಕ್ಚುಲಿ ಬಿಗ್ ಬಾಸ್ ಅವರು ಏನೋ ಮಾಡಿದ್ದಾರೆ. ಆ ಗಿಲ್ಲಿ ಅಂತ ಆ ಸ್ಲಮ್ ಥರ ಮಾತಾಡಿ ಸ್ಲಮ್ ಥರ ಹುಚ್ಚುಚ್ಚಾಗಿ ಆಡೋ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ. ಚಂದ್ರಪ್ರಭಾಗೆ ಸಪೋರ್ಟ್ ಮಾಡೋಕ್ಕೆ ಏನಾಗಿತ್ತು? ಚಂದ್ರಪ್ರಭಾ ಬದಲು ಗಿಲ್ಲಿನ ಹೊರಗಡೆ ಕಳಿಸ್ಬೇಕಾಗಿತ್ತು. ಆ ಗಿಲ್ಲಿಯಿಂದನೇ ಆ ಮನೆಯಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿರೋದು. ನನಗನ್ಸುತ್ತೆ ಗಿಲ್ಲಿಯಿಂದನೇ ಚಂದ್ರಪ್ರಭಾನು ಹೊರಗಡೆ ಬಂದಿರೋದು. ಪಾಪ ಚಂದ್ರಪ್ರಭಾ ಇರಬೇಕಾಗಿತ್ತು. ಚಂದ್ರಪ್ರಭಾ ಅವರಷ್ಟಕ್ಕೆ ಅವರು ಚೆನ್ನಾಗಿ ಆಟ ಆಡ್ತಾಯಿದ್ರು, ಏನು ಪ್ರಾಬ್ಲಮ್ ಇರಲಿಲ್ಲ. ಅವರು ಒಳ್ಳೆಯವರು.